ವೈರಲ್ ಆಯ್ತು ಡಿಜಿಪಿ ರಾಸಲೀಲೆಯ ವಿಡಿಯೋ. ಕಚೇರಿಯಲ್ಲಿ ಸಮವಸ್ತ್ರದಲ್ಲೇ ಮಹಿಳೆಗೆ ಎಲ್ಲೆಲ್ಲೂ ಚುಮ್ಮ. ಮೈ ಮೇಲೆ ಪೊಲೀಸ್ ಡ್ರೆಸ್, ಅಕ್ಕಪಕ್ಕ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜ ಕಣ್ರಿ. ಎಲ್ಲರೂ ನೋಡ್ತಿದ್ದಾರೆ ಅನ್ನೋ ಪರಿವೇ ಇಲ್ಲದೆ ಇಲ್ಲೊಬ್ಬ ದೊಡ್ಡ ಮಟ್ಟದ ಪೊಲೀಸ್ ಅಧಿಕಾರಿ ಅದೆಂತ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ ನೋಡ್ಬಿಡಿ. ಒಂದಾದ್ಮೇಲೆ ಒಂದು ಹುಡುಗಿ ಬರ್ತಾರೆ. ಅವರನ್ನ ಹಿಡಿಯೋದೇನು, ಎಲ್ಲೆಲ್ಲೂ ಮುಟ್ಟೋದೇನು, ಸಿಕ್ಕಲ್ಲಿ ಚುಮ್ಮ ಕೊಡೋದೇನು, ವಾರೆ ಮೆರಿ ಮುರ್ಗ. ಅಬ್ಬಬ್ಬಬ್ಬಬ್ಬ, ನೋಡ್ತಿದ್ದವರಿಗೆ ಮ್ಯಾಟ್ನಿ ಶೋ ತೋರಿಸ್ಬಿಟ್ಟಿದ್ದಾನೆ. ಅತೀವ ಕಾಮುಕ ಪೊಲೀಸ್ ಅಧಿಕಾರಿ ಕಣ್ರಿ ಇವನು. ಅಂದ ಹಾಗೆ ಈ ರೀತಿ ವೈರಲ್ ಆಗ್ತಿರುವ ವಿಡಿಯೋ 8 ವರ್ಷದ ಹಳೆಯ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಕಣ್ರಿ. ಈ ವಿಡಿಯೋದಲ್ಲಿರೋದು ಸದ್ಯದ ಡಿಜಿಪಿ ರಾಮಚಂದ್ರ ರಾವ್. ರಾತ್ರಿ ಎಲ್ಲ ನಿಮ್ಮದೇ ಯೋಚನೆ. ಹೌದಾ? ಹಂಗೆಲ್ಲ ಹೇಳ್ಬೇಡ, ಈಗಲೇ ಬರ್ಬೇಕಂತ ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ನೋಡ್ಬೇಕಂತ ಇದೆ. ನಾವೇನೋ ನಿಮ್ ತರ ತಂದಾಗ ಏನಿಲ್ಲ, ಗುಂಡು ತರ ಇದೆ. ನಿಮ್ ತರ ವೈಟ್ ಆಗಿ ಚಂದಾಗಿ ಕ್ಯೂಟ್ ಆಗಿಲ್ಲ. ಯಾರು ಕರಿಯಾಗಿ ದಪ್ಪ ಇಲ್ಲ ಗುಂಡಾಗಿದ್ದೆ. ಇಲ್ಲ, ಬಾಳ ಇಷ್ಟ ನಿಮ್ಗೆ. ಡಿಜಿಪಿ ರಾಮಚಂದ್ರ ರಾವ್ ರಂಗಿನಾಟಕ್ಕೆ ಬೆಳಗಾವಿಯ ನಂಟು. ಐಜಿಪಿ ಇದ್ದಾಗ ನಡೆದಿದ್ದು ಖುಲ್ಲಂ ಖುಲ್ಲಾ ಚುಮು ಚುಮು ಆಟ. ತನ್ನ ಪೊಲೀಸ್ ಕಚೇರಿಯನ್ನೇ ಬೆಡ್ರೂಮ್ ಮಾಡಿಕೊಂಡಿದ್ದ ಡಿಜಿಪಿ ಕಣ್ರಿ ಇವನು. ತನ್ನ ಬಳಿ ಇರುವ ಮಹಿಳೆಯರ ಜೊತೆ ಹೇಗೆಲ್ಲ ನಡೆದುಕೊಳ್ತಿದ್ದ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಕಣ್ರಿ. ಮೊದಲಿಗೆ ರೆಡ್ ವೇಲ್ ಧರಿಸಿರುವ ಮಹಿಳೆ ಬರ್ತಾಳೆ. ಆಕೆಯನ್ನ ಮುಟ್ತಾನೆ, ಮನ ಬಂದಂತೆ ಚುಂಬಿಸ್ತಾನೆ. ಅದಾದ್ಮೇಲೆ ಇನ್ನೊಬ್ಬಳು ಬರ್ತಾಳೆ, ಆಕೆಯನ್ನ ತಪ್ಕೊಂಡು ಚುಮ್ಮ ಕೊಡ್ತಾನೆ. ಇನ್ನು ಸೀರೆಯಲ್ಲಿ ಮಹಿಳೆ ಬರ್ತಾಳೆ, ಆಕೆಗೂ ಅದೇ ರೀತಿ ಮಾಡ್ತಾನೆ. ಒಟ್ಟಾರೆ ಈತನ ಕಚೇರಿಗೆ ಬಂದ ಮಹಿಳೆಯರೆಲ್ಲ ಶೋಷಿತರು ಅಂತ ದೃಶ್ಯಗಳು ಸಾರಿ ಸಾರಿ ಹೇಳ್ತಿವೆ. ಇದು ಬೇರೆ ಬೇರೆ ಕ್ಷಣದಲ್ಲಿ ಬೇರೆ ಬೇರೆ ಮಹಿಳೆಯರ ಜೊತೆ ನಡೆದಿರುವ ರಾಸಲೀಲೆಯ ವಿಡಿಯೋಗಳು. ನೀವು ನೋಡ್ತಿರೋದು ಬರೀ ತುಣುಕುಗಳು ಮಾತ್ರ. ಇಂಥ ಪೂರ್ತಿ ವಿಡಿಯೋ ಮಾಡಿದವರ ಬಳಿ ಇರಬಹುದು. ಈ ವಿಡಿಯೋವನ್ನ ಸರಿಯಾಗಿ ನೋಡಿದ್ರೆ ಇದನ್ನ ಡಿಜಿಪಿ ಮುಂದೆಯೇ ಕುಳಿತು ವಿಡಿಯೋ ಮಾಡಿರುವಂತೆ ಇದೆ. ಹಾಗಾದ್ರೆ ಈ ವಿಡಿಯೋ ಮಾಡ್ತಿದ್ದವರು ಯಾರು ಅನ್ನೋ ಪ್ರಶ್ನೆ ಕೂಡ ಇದೀಗ ಭುಗಿಲೆದ್ದಿದೆ. ಸಂಪೂರ್ಣ ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವನೇ ಈ ರೀತಿ ಮಾಡಿರೋದು ನಿಜಕ್ಕೂ ಅಸಹ್ಯ ಹುಟ್ಟಿಸುವಂತದ್ದು. ಇನ್ನು ಇಲ್ಲಿ ಪದೇ ಪದೇ ಮಹಿಳೆಯರಿಗೆ ಕಿಸ್ ಕೊಡೋದು, ಎದೆಯ ಭಾಗ ಹಿಂದಿನ ಭಾಗ ಮುಟ್ಟಿ ತಬ್ಬಿಕೊಳ್ಳೋದು ಡಿಜಿಪಿ ರಾಮಚಂದ್ರ ರಾವ್ ಮಾಡಿದ್ದಾರೆ. ಇದರಲ್ಲಿ ಒಬ್ಳು ಮಾಡೆಲ್ ಹಾಗೂ ಬೇರೆಯವರೆಲ್ಲ ತಮ್ಮ ಇಲಾಖೆಯ ಸಿಬ್ಬಂದಿಗಳನ್ನ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಿದೆ. ರಾಮಚಂದ್ರ ರಾವ್ ಅವರು ಠಾಣೆಗೆ ಹೋದಂತ ಮಹಿಳಾ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಎಲ್ಲ ವಿಡಿಯೋಗಳೆಲ್ಲ ಬಂದಿದೆ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಮಹಿಳಾ ಸಿಬ್ಬಂದಿಗಳೇ ಈತನ ಟಾರ್ಗೆಟ್. ಆಮಿಷ ಒಡ್ಡಿ ಇಂಥ ಕೃತ್ಯ ಎಸೆಯಲಾಗಿದೆಯಾ?
ಇಲ್ಲಿ ವೈರಲ್ ಆಗ್ತಿರುವ ಬೆರಳೆಣಿಕೆ ಅಷ್ಟೇ ವಿಡಿಯೋಗಳು ಕಣ್ರಿ. ಇಂಥ ಎಷ್ಟೋ ವಿಡಿಯೋಗಳು ಇವೆ ಯಾರಿಗೆ ಗೊತ್ತು. ಆದ್ರೆ ಬಹುತೇಕರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಮಹಿಳಾ ಪೊಲೀಸರು ಅಧಿಕಾರಿಗಳು ಇರುವ ಸಾಧ್ಯತೆಗಳೇ ಹೆಚ್ಚು. ಸದ್ಯಕ್ಕೆ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ರಾಮಚಂದ್ರ ರಾವ್ ಅಜ್ಞಾತ ಸ್ಥಳಕ್ಕೆ ಪರಾರಿಯಾಗಿದ್ದಾರೆ. ಇನ್ನು ಮಾಧ್ಯಮಗಳು ಈ ವಿಡಿಯೋ ಬಗ್ಗೆ ಕೇಳಿದಾಗ ಈ ವಿಡಿಯೋ AI ದಿಂದ ಮಾಡಲಾಗಿದೆ ಅಂತ ಡಿಜಿಪಿ ರಾಮಚಂದ್ರ ರಾವ್ ಹೇಳಿಕೊಂಡಿದ್ದು ಹೀಗೆ. ಇದ್ರ ಬಗ್ಗೆ ನಮಗೇನು ಐಡಿಯಾ ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ನೋಡೋಣ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಇನ್ನೊಂದೆಡೆ ಇವರನ್ನ ಸೇವೆಯಿಂದ ತೆಗೆದು ಹಾಕಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ, ಅವರು ಎಷ್ಟೇ ದೊಡ್ಡ ಮಟ್ಟದ ಅಧಿಕಾರಿಯಾಗಿದ್ರು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯವಾಗಿದ್ರೆ ಅಂತವರಿಗೆ ಸುಮ್ಮನೆ ಬಿಡಲ್ಲ, ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಯಾರೇ ತಪ್ಪಿತಸ್ಥರಿರಲಿ, ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ. ನ್ಯಾಯ ಕೇಳಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನೋಡಿ, ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ, ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರೆಷ್ಟೇ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ. ಹಾಗಾದ್ರೆ ಯಾರು ಈ ರಾಮಚಂದ್ರ ರಾವ್? ಎರಡನೇ ಮದುವೆ ಆಗಿದ್ದ ರಾಮಚಂದ್ರ ರಾವ್. ಡಾಕ್ಟರ್ ಕೆ ರಾಮಚಂದ್ರ ರಾವ್ 1993ರ ಬ್ಯಾಚ್ನ IPS ಅಧಿಕಾರಿ ಕಣ್ರಿ. ಮೂಲತಃ ಆಂಧ್ರ ಪ್ರದೇಶದ ಗುಂಟೂರಿನವರು. ವೃತ್ತಿಪರ ಜೀವನದ ಬಹುಪಾಲು ಕರ್ನಾಟಕದ ದಾವಣಗೆರೆ, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2023ರ ಸೆಪ್ಟೆಂಬರ್ನಲ್ಲಿ DGP ಹುದ್ದೆಗೆ ಬಡ್ತಿ ಪಡೆದಿದ್ರು. ಇದೀಗ ಕರ್ನಾಟಕದ ನಾಗರಿಕ ಹಕ್ಕುಗಳ ಜಾರಿ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಯಲ್ಲಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಎರಡನೇ ಮದುವೆ ಆಗಿತ್ತು ಕಣ್ರಿ. ಎರಡನೇ ಹೆಂಡತಿಗೆ ಜನಿಸಿದ್ದಾಕೆ ನಟಿ ರನ್ಯಾ ರಾವ್. ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರನ್ಯಾ ರಾವ್ ಸಿಕ್ಕಿಬಿದ್ದಾಗ ರಾಮಚಂದ್ರ ರಾವ್ ಆಕೆಯಿಂದ ಅಂತರ ಕಾಯ್ಕೊಂಡಿದ್ರು. ಇನ್ನು ರಾಮಚಂದ್ರ ರಾವ್ ಮೇಲೆ ಮೈಸೂರಿನ 2014ರಲ್ಲಿ ನಡೆದಿದ್ದ ದರೋಡೆ ಪ್ರಕರಣದ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಎಂದು ಆರೋಪ ಕೂಡ ಕೇಳಿಬರ್ತಿದೆ. 2017ರಲ್ಲಿ ಭೀಮಾ ತೀರದ ಹಂತನಿಗೆ ಸಂಶಯಾಸ್ಪದವಾಗಿ ಎನ್ಕೌಂಟರ್ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಇವರ ಮೇಲೆ ಇದೆ. ಯಾವುದೇ ಸಾಕ್ಷಿ ಇಲ್ಲದೆ ಖುಲಾಸೆ ಕೂಡ ಆಗಿದ್ದಾರೆ. ಇದೀಗ ರಾಸಲೀಲೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಂತ್ರಸ್ತೆಯರು ಮುಂದಕ್ಕೆ ಬಂದು ಪ್ರಕರಣದ ದೂರನ್ನ ಕೊಡಬೇಕಾಗಿದೆ. ಆದ್ರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವ ಕಾರಣ ಈತನ CID ಅಥವಾ CBI ಮೂಲಕ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುವ ಸಾಧ್ಯತೆಗಳೇ ಹೆಚ್ಚು. ಬ್ಯೂರೋ ನ್ಯೂಸ್, ಬಿಗ್ ಟಿವಿ, ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.